ಮಣ್ಣಿಗೆ ಸಂಬಂಧಪಟ್ಟಿದ್ದು, ಭೂಮಿಗೆ ಸಂಬಂಧಪಟ್ಟಿದ್ದು ಮತ್ತು ಕೋರ್ಟಿಗೆ ಸಂಬಂಧಪಟ್ಟಿದ್ದು. ಸೈಟ್ ಇರ್ಬೋದು, ಇಲ್ಲ ಅರ್ಧಂಬರ್ಧ ಕಟ್ಟಿರ್ಬೋದು, ಇಲ್ಲ ಕಟ್ಟಿಬಿಟ್ಟಿರ್ತಾರೆ, ಕಸ್ಟಮರ್ಗಳಿಂದ ಒದ್ದಾಡ್ತಾ ಇರ್ತಾರೆ, ಅಂಥವ್ರು ಕೂಡ ಅಗದು ಬಿಟ್ಟು 3 ಇಡಿ ಮಣ್ಣು ತಗೊಳ್ಳಿ. 3 ಇಡಿ ಮಣ್ಣು ಆ ನ್ಯಾಯ ದೇವತೆಗೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕ್ಕೊಂಡು ನಿಮಗೆ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಆ ಮಣ್ಣನ್ನು ವಾಪಸ್ ಕೊಡ್ತಾರೆ. ಟಿ ನರಸೀಪುರಕ್ಕೆ ಹೋದರೆ ಈಶ್ವರನ ಗುಡಿ ಇದೆ, ಅಗಸ್ತ್ಯೇಶ್ವರ ಅಂತ. ಒಂದು 20 ಕಾರುಗಳಲ್ಲಿ ಎಲ್ಲರೂ ಬಂದರು, ಪ್ರತಿಯೊಬ್ಬರು ನೋಡಿದ್ರು. ನೋಡಿದ ತಕ್ಷಣ ಎಲ್ಲರಿಗೂ ಇಷ್ಟ ಆಗೋಯ್ತು. ಅಷ್ಟೂ ಜನ 36 ಅಪಾರ್ಟ್ಮೆಂಟ್ ತಗೊಂಡು ಮೊದಲು ಅಗಸ್ತ್ಯೇಶ್ವರ ನಮಸ್ಕಾರ ಮಾಡಿ ಆ ಪೂರ್ಣಮಂಗಳ ಕಾಮಾಕ್ಷಿಯ ಮಣ್ಣು ಕೊಟ್ಟು ಆ ಮಣ್ಣು ಪೂಜೆ ಮಾಡಿಕೊಟ್ಟ ಮೇಲೆ ತಗೊಂಡೋಗಿ ಕಾವೇರಿ ನದಿಗೆ ಹರಿಯಕ್ಕೆ ಬಿಟ್ಬಿಟ್ಟು ಗುಂಜಾ ನರಸಿಂಹನ ನೀವು ನಮಸ್ಕಾರ ಮಾಡ್ಕೊಂಡು ಬಂದಾಗ ಖಂಡಿತವಾಗಲೂ ಈ ಕೆಲಸ ಆಗುತ್ತೆ. ಅವಳಿಗೆ ಬೇಕಾಗಿರೋದು ನಾವು ಕೂಡ ಕಾಣಿಕೆ ಆಗಲಿ, ವಜ್ರ ಆಗಲಿ, ವೈಡೂರ್ಯ ಆಗಲಿ, ದುಡ್ಡಾಗಲಿ, ಕಿರೀಟ ಆಗಲಿ ಅಲ್ಲ, ಒಳಗಡೆಯಿಂದ ನಿಜವಾದ ಭಕ್ತಿ ಕೊಡಬೇಕು. ನಮಸ್ಕಾರ. ಶುಭಶ್ರೀ ಜ್ಯೋತಿಷಾಲಯ ಮತ್ತು ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ. ಕಳೆದ ಬಾರಿ ನಾನು ಕ್ಷೇತ್ರಗಳ ಬಗ್ಗೆ, ಅಂದರೆ ಹಣಕಾಸಿನ ತೊಂದರೆ ಇರೋರಿಗೆ ಯಾವ ಕ್ಷೇತ್ರಕ್ಕೆ ಯಾವ ರೀತಿ ಹೋಗಬೇಕು ಅನ್ನೋದನ್ನು ಭಾಳ ವಿಸ್ತಾರವಾಗಿ ವಿವರವಾಗಿ ಕೊಟ್ಟಿದ್ದೀನಿ. ಈಗ ಭೂಮಿಗೆ ಸಂಬಂಧಪಟ್ಟಂಗೆ ನೋಡಿ, ಕೆಲವರಿಗೆ ಸೈಟ್ ಇರುತ್ತೆ, ಕಟ್ಟಕ್ಕಾಗಿರಲ್ಲ. ಕೆಲವ್ರಿಗೆ ದುಡ್ಡು ಸೈಟು ಎರಡೂ ಇರುತ್ತೆ, ಕಟ್ಟಕ್ಕಾಗಿರಲ್ಲ. ಕೆಲವರು ಅರ್ಧ ಕಟ್ಟಿರ್ತಾರೆ, ಮುಗ್ಸೋಕ್ಕಾಗಲ್ಲ. ಕೆಲವರಿಗೆ ಎಲ್ಲ ಕಟ್ಟುವಂಥ ಎಲ್ಲ ಉತ್ಸಾಹನೂ ಇದೆ, ಜಾಗ ಇದೆ, ಸೈಟ್ ಇದೆ, ಹಣವೇ ಇಲ್ಲ. ಜನಕ್ಕೆ ಹೇಗಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಏನಪ್ಪ ಇದು ಈ ಜೀವನ ಪರ್ಯಂತ ಹೀಗೆ ಆಗೋಯ್ತಲ್ಲ ಅನ್ನೋ ಒಂದು ಗೊಂದಲದ ಗೂಡಾಗೋಗ್ಬಿಟ್ಟಿದೆ ಅವ್ರಿಗೆ. ಅದಕ್ಕೆ ಬೇರೆ 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 ಕಾರಣಗಳಿರುತ್ತೆ. ಜೊತೆಗೆ ಈಗ ಯಾರಿಗ ಆ ತೊಂದರೆಗಳಿದೆಯಲ್ಲ, ಅವರು ಜ್ಯೋತಿಷಿಗಳ ಹತ್ರ ಬಂದು ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಜ್ಯೋತಿಷದಲ್ಲಿ ಎಲ್ಲವೂ ಗೋಚಾರ ಆಗತ್ತೆ ರೀ, ಎಲ್ಲವೂ ಗೋಚಾರ ಆಗುತ್ತೆ, ಅವ್ರನ್ನ ಕೇಳಬೇಕು. ನೋಡಿ, ನಾನು ಇವತ್ತು ನಿಮಗೆ ಮೊನ್ನೆ ಹಣಕಾಸಿನ ತೊಂದರೆಗೆ ಯಾವ ಕ್ಷೇತ್ರ ಕೊಟ್ಟನೋ, ಇವತ್ತಿನ ದಿವಸ ನಿಮಗೆ ಈ ಮಣ್ಣಿಗೆ ಸಂಬಂಧಪಟ್ಟಿದ್ದು, ಭೂಮಿಗೆ ಸಂಬಂಧಪಟ್ಟಿದ್ದು ಮತ್ತು ಕೋರ್ಟಿಗೆ ಸಂಬಂಧಪಟ್ಟಿದ್ದು ಇದಕ್ಕೆ ಒಂದು ಕ್ಷೇತ್ರವನ್ನು ಕೊಡ್ತೀನಿ ನಾನು ಇವತ್ತು. ಕೆಲವರಿಗೆ ಎಲ್ಲವೂ ಇದೆ, ಹಣ ಇದೆ, ಜಾಗ ಇದೆ, ಅರ್ಧ ಕಟ್ಟಿದ್ದಾರೆ, ಅಷ್ಟರಲ್ಲಿ ಯಾರೋ ಬಂದು ಅದಕ್ಕೆ ಏನೋ ಒಂದು ತಕರಾರು ಹಾಕಿ ಒಂದು ಕೋರ್ಟಿಂದ ಇದನ್ನು ನಿಲ್ಲಿಸ್ಬಿಡ್ತಾರೆ. ಈ ಕಡೆ ಹೋಗೋಂಗಿಲ್ಲ, ಆ ಕಡೆ ಬರೋಂಗಿಲ್ಲ, ಒಂಥರ ಒದ್ದಾಟಗಳಾಗಿ ಹೋಗ್ಬಿಡುತ್ತೆ. ಆ ಒದ್ದಾಟಗಳಲ್ಲಿ ಅವರಿಗೆ ಮನಸ್ಸೆಲ್ಲ ಕೆಟ್ಟೋಗಿ ಯಾಕೆ ಬೇಕಾಗಿತ್ತಪ್ಪ ನನಗೆಲ್ಲ ಅನ್ನೋ ಒಂದು ಜಿಗುಪ್ಸೆ ಬಂದ್ಬಿಡುತ್ತೆ. ನೀವು ಅಂಥವು ಯಾವುದಕ್ಕೂ ಭಯ ಪಡೋವಂಥ ಅಗತ್ಯ ಇಲ್ಲ. ನೋಡಿ, ಪ್ರತಿಯೊಂದು ಕಾಯಿಲೆಗೆ ಒಬ್ಬ ವೈದ್ಯ, ನುರಿತ ವೈದ್ಯ ಇದ್ದರೆ ಖಂಡಿತವಾಗಲೂ ಅವನು ವಾಸಿ ಮಾಡ್ತಾನೆ. ಅದೇ ರೀತಿ ಭಗವಂತ, ಈ ಸೃಷ್ಟಿಯ ಭಗವಂತ ಕಷ್ಟ ಕೊಟ್ಟಿರ್ತಾನೆ. ಅದಕ್ಕೆ ನಾವು ನಡೆದುಕೊಳ್ಳುವ ರೀತಿಯಿಂದ ಆ ನಿವಾರಣೆನೂ ಕೊಟ್ಟಿರ್ತಾನೆ ಅವನು. ಆ ನಿವಾರಣೆ ಖಂಡಿತ ಇದೆ. ಅದನ್ನು ನಾವು ಒಂದೊಂದೇ ಹಂತ ಹಂತವಾಗಿ ತಗೊಳ್ಬೇಕು. ನೋಡಿ, ನಮ್ಮ ಹತ್ರನೇ ಒಬ್ಬರು ವ್ಯಕ್ತಿ ಬಂದರು. ಸರ್, ನಾನು ಜಾಗ ತಗೊಂಡು ಲೋನ್ ತಗೊಂಡು ಇಲ್ಲೇ JP ನಗರದಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ, ಇನ್ನೇನು ಫಿನಿಷಿಂಗ್ಸ್ ಲೆವೆಲ್ಲು, ಒಬ್ಬರೂ ಕಸ್ಟಮರ್ ಬಂದಿಲ್ಲ, ಸೇಲು ಆಗ್ತಾಯಿಲ್ಲ, ನಾನು ಲೋನ್ ಕಟ್ಟೋಕ್ಕೂ ಆಗ್ತಾಯಿಲ್ಲ, ಒದ್ದಾಡೋಗ್ತಾ ಇದ್ದೀನಿ, ನಾನು ಏನು ಮಾಡಬೇಕು? ನಾನು ಅವ್ರಿಗೆ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಈ ಕ್ಷೇತ್ರ. ಅವ್ರಿಗೆ ನಾನು ಹೇಳಿದೆ, ನೋಡಿ, ನೀವು ಯಾವ ಜಾಗದಲ್ಲಿ ನೀವು ಕಟ್ತಾ ಇದ್ದೀರಲ್ಲ, ಆ ಜಾಗದ
ಆ ಆ ಆ- ಆ ಸ್ಥಳ, ಆ ಸ್ಥಳದಲ್ಲಿ ಅಗದು ಬಿಟ್ಟು 3 ಇಡಿ ಮಣ್ಣು ತಗೊಳ್ಳಿ. 3 ಇಡಿ ಮಣ್ಣು ತಗೊಂಡು ಇಲ್ಲಿ ಮೈಸೂರಿಂದ ಈ ಕಡೆಗೆ ಟಿ ನರಸೀಪುರಕ್ಕೆ ಹೋದರೆ ನಿಮಗೆ ಅಲ್ಲಿ ಈಶ್ವರನ ಗುಡಿ ಇದೆ, ಅಗಸ್ತೇಶ್ವರ ಅಂತಾರೆ ಅವನಿಗೆ. ಅವನು ಒಂಥರ ಈ ಈ ಈ ನ್ಯಾಯದೇವತೆ ಅಗಸ್ತೇಶ್ವರ. ಇವಾಗ ಧರ್ಮಸ್ಥಳದಲ್ಲಿ ಯಾಕೆ ಮಂಜುನಾಥ ನ್ಯಾಯದೇವತನು, ಇಲ್ಲಿ ಅಗಸ್ತೇಶ್ವರ ನ್ಯಾಯದೇವತೆ. ಆ ನ್ಯಾಯದೇವತೆಗೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕ್ಕೊಂಡು ಈ ಮಣ್ಣನ್ನು ತಗೊಂಡು ಒಂದು ಪ್ರದಕ್ಷಿಣೆ ಬಂದಾಗ ಅಲ್ಲಿಯ ಒಂದು ಪಾರ್ವತಿ ಕೂತ್ಕೊಂಡಿದ್ದಾಳೆ, ಅವಳನ್ನ ಪೂರ್ಣ ಮಂಗಳ ಕಾಮಾಕ್ಷಿ ಅಂತಾರೆ. ಪೂರ್ಣ ಮಂಗಳ ಕಾಮಾಕ್ಷಿ. ಈ ಮಣ್ಣು ತಗೊಂಡೋಗಿ ಅಲ್ಲಿ ಕೊಡಬೇಕು ಆಕೆಗೆ. ಅವರು ಆ ಮಣ್ಣನ್ನು ಪೂಜೆ ಮಾಡಿಬಿಟ್ಟು ನಿಮಗೆ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಆ ಮಣ್ಣನ್ನು ವಾಪಸ್ ಕೊಡ್ತಾರೆ. ಆ ಮಣ್ಣು ತಗೊಂಡು ನೀವು ಹೊರಗಡೆ ಬಂದು ನಿಜವಾಗ್ಲೂ ಒಳಗಡೆಯಿಂದ ಭಕ್ತಿಯಿಂದ ಆ ಮಣ್ಣನ್ನು ತಗೊಂಡೋಗಿ ನೀವು ಎದುರುಗಡೆ ಕಾವೇರಿ ನದಿ ಹರಿತಾ ಇದೆ, ಅಲ್ಲಿ ತಗೊಂಡೋಗಿ ಆ ನದಿಯ ಒಳಗೆ ಬಿಟ್ಬಿಡಿ ಮಣ್ಣನ್ನು. ಖಂಡಿತವಾಗಲೂ ನಿಮ್ಮ ಕೆಲಸ ಫಲಿಸುತ್ತೆ. ಉದಾಹರಣೆ ನಾನು ಹೇಳ್ತಾ ಇದ್ದೆ, ಅಷ್ಟೊಂದು ಅಪಾರ್ಟ್ಮೆಂಟ್ ಕಟ್ಟಿಬಿಟ್ಟಿದ್ದಾರೆ, ಒಂದೂ ಸೇಲ್ ಆಗ್ತಾ ಇಲ್ಲ, ಏನು ಮಾಡೋದು, ಲೋನ್ ಕಟ್ಟೋಕ್ಕಾಗ್ತಿಲ್ಲ ಅಂತ. ಆ ಮನುಷ್ಯ ಅದೇ ಥರ ಮಣ್ಣು ತೊಗೊಂಡೋಗಿ ಅಲ್ಲಿಗೆ ಇದು ಮಾಡಿದ್ದಾರೆ. ಆದರೆ ಒಂದು 20 ದಿವಸ ಆಯಿತು, ಏನೂ ಆಗಲಿಲ್ಲ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾಗ ಯಾರೋ ಒಬ್ಬರು ಜೈನ್ ಮಾರ್ವಾಡಿ ಒಬ್ಬರು ಬಂದು ನೋಡಿಬಿಟ್ಟಿರೊಳಗೆ, ಈ ಒಂದು ಫಸ್ಟ್ ಫ್ಲೋರಲ್ಲಿರೋ ಈ ಅಪಾರ್ಟ್ಮೆಂಟ್ ನಾನು ತೊಗೊತೀನಿ, 10,000 ರೂಪಾಯಿ ಟೋಕನ್ ಅಡ್ವಾನ್ಸು ಕೊಡ್ತೀನಿ, ಆದರೆ ಒಂದು ಕಂಡೀಷನ್ನು, ನಾಳೆ ನನಗೇನಾದ್ರೂ ನಮ್ಮ ಮನೆಯವರು ಬರ್ತಾರೆ, ಅವ್ರಿಗೇನೋ ಒಪ್ಪಿಗೆ ಇದ್ದರೆ ಓಕೆ, ಇಲ್ಲ ಅಂದ್ರೆ ನನ್ನ ಹಣ ವಾಪಸ್ ಕೊಡಬೇಕು, ನನ್ನ ಅಡ್ವಾನ್ಸ್ ವಾಪಸ್ ಕೊಡಬೇಕು. ಆಯ್ತಪ್ಪ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೂ ರೆಡಿ ಆಗ್ತಾರೆ. ಮಾರನೇ ದಿವಸ ಮಾರ್ವಾಡಿಗಳಲ್ಲಿ ನಮ್ಮ ಈ ಜನಗಳ ಥರ ಅಲ್ಲ, ಒಗ್ಗಟ್ಟು ಜಾಸ್ತಿ. ಆಮೇಲೆ ಯಾರಾದರೂ ನಂಬಿದ್ರೆ ಒಳ್ಳೆತನ ಇರುತ್ತಲ್ಲ, ಪ್ರತಿಯೊಬ್ಬರು ಆ ಗುಂಪಲ್ಲೇ ಎಲ್ಲ ಚರ್ಚೆಗಳು ಮಾಡ್ಕೊಳ್ತಾರೆ. ಆಮೇಲೆ ಒಬ್ಬರನ್ನೊಬ್ಬರು ನಂಬುತ್ತಾರೆ. ನನ್ನ ಪ್ರಕಾರ ಬೆನ್ನಿಗೆ ಚೂರಿ ಹಾಕೋವರು ಜೈನ ಜನಗಳಲ್ಲಿ ತುಂಬ ಕಮ್ಮಿ, ಅವ್ರಿಗೆ, ಬೇರೆಯವ್ರಿಗೆಲ್ಲ, ಅವರ ಜನಗಳಿಗೆ. ಸುಮಾರು ಆ ಮಾರನೇ ದಿವಸ ಒಂದು 20 ಕಾರುಗಳಲ್ಲಿ ಎಲ್ಲರೂ ಬಂದರು, ಪ್ರತಿಯೊಬ್ಬರು ನೋಡಿದ್ರು. ನೋಡಿದ ತಕ್ಷಣ ಎಲ್ಲರಿಗೂ ಇಷ್ಟ ಆಗೋಯ್ತು. ಅಷ್ಟೂ ಜನ 36 ಅಪಾರ್ಟ್ಮೆಂಟು ತೊಗೊಂಡ್ಬಿಟ್ರು. ಇವತ್ತು ಆ ವ್ಯಕ್ತಿಗೆ ಎಷ್ಟು ನಂಬಿಕೆ ಆಗಿದೆ ಅಂದರೆ, ಆ ಪೂರ್ಣಮಂಗಳ ಕಾಮಾಕ್ಷಿ ಮೇಲೆ ಏನೇ ಕೆಲಸ ಮಾಡಲಿ, ಭೂಮಿಯ ಪೂಜೆ ಫಸ್ಟ್ ಮಣ್ಣು ತೊಗೊಂಡೋಗ್ತಾರೆ, ಕಟ್ಟಾದ ಮೇಲೆ ಮತ್ತೆ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಬರ್ತಾರೆ. ಅದು ಒಳಗಿರ್ತಕ್ಕಂಥ ಒಂದು ನಂಬಿಕೆ. ಯಾಕೆಂದರೆ ನಮ್ಮ ಅಗಸ್ತೇಶ್ವರ ದೇವಸ್ಥಾನ ಆಗಲಿ, ಪೂರ್ಣಮಂಗಳ ಕಾಮಾಕ್ಷಿ ಆಗಲಿ ಭಾಳ ಪವರ್ಫುಲ್ಲು. ಇದೆಲ್ಲ ಈ ಪೂಜೆ ಎಲ್ಲ ಮುಗಿಸ್ಕೊಂಡ ಮೇಲೆ ನೀವು ಅಲ್ಲೇ ಸುತ್ತಲೂ, ಅಂದರೆ ನೀರೆಲ್ಲ ಬೋಟಲ್ಲಿ ಬೇಕಾದ್ರೆ ಹೋಗ್ಬೋದಿಲ್ಲ, ಆ ಕಡೆ ಸುತ್ಕೊಂಡ್ಬರ್ಬೋದು. ಎಲ್ಲ ನರಸಿಂಹನಿಗಿಂತ ಗುಂಜಾ ನರಸಿಂಹ ಅಂತಾರಲ್ಲಿ, ಅವನ್ನ ಹೋಗೊಂದು ದರ್ಶನ ಮಾಡಬೇಕು. ಇಲ್ಲಿ ಈ ಫಲಕ್ಕೆ ಮತ್ತು ಅಲ್ಲಿಗೆ ಮನಸ್ಸಿಗೆ ಮತ್ತು ಮೆದುಳಿಗೆ ಶಕ್ತಿ ಕೊಡುವಂಥ ಗುಂಜಾ ನರಸಿಂಹ. ಅಂದರೆ ಎಲ್ಲ ನರಸಿಂಹನಿಗಿಂತ ಒಂದು ಗುಲಗಂಜಿ ತೂಕ ಪವರ್ ಜಾಸ್ತಿ ಅವನು. ಅಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಬರ್ಬೇಕು. ಯಾಕೆಂದರೆ ಅದೇ ಗುಂಜಾ ನರಸಿಂಹ ಒಂದು ಕಾಲದಲ್ಲಿ ರಜನಿಕಾಂತ್ಗೆ ಆಗೋದೇ ಇಲ್ಲಪ್ಪ, ಇನ್ನು ಬದುಕೋದೇ ಇಲ್ಲ ಅನ್ನೋ ಥರದಲ್ಲಿ ಆಗೋಗಿತ್ತು. ಆವಾಗ ಅದೇ ಗುಂಜಾ ನರಸಿಂಹ ಕೈನಲ್ಲಿ 108 ಋತ್ವಿಕರನ್ನ ಇಟ್ಬಿಟ್ಟು ಸಂಪ್ರದಾಯಬದ್ಧವಾಗಿ ಪೂಜೆ ಮಾಡಿದಾಗ ಅವರ ಆವತ್ತಿನ ದಿವಸ ಅವ್ರಿಗೆ ಜೀವದಾನ ಸಿಕ್ತು. ಇದು ಅವರವ್ರ ನಂಬಿಕೆ. ಈ ಥರ ನೀವು ಈ ಪೂರ್ಣಮಂಗಳ ಕಾಮಾಕ್ಷಿ, ಯಾಕೆಂದರೆ ಯಾವುದರಲ್ಲೂ ಕಮ್ಮಿ ಇಲ್ಲ. ಕಾಶಿನಲ್ಲಿ ವಿಶ್ವನಾಥ, ಇಲ್ಲಿ ಅಗಸ್ತೇಶ್ವರ, ಕಾಶಿನಲ್ಲಿ ವಿಶಾಲಾಕ್ಷಿ, ಇಲ್ಲಿ ಪೂರ್ಣಮಂಗಳ ಕಾಮಾಕ್ಷಿ, ಕಾಶಿನಲ್ಲಿ ವಿಷ್ಣು ಇದ್ದಾನೆ, ಇಲ್ಲಿ ಗುಂಜಾ ನರಸಿಂಹ ಇದ್ದಾನೆ, ಕಾಶಿನಲ್ಲಿ ಗಂಗೆ ಹರಿತಾಳೆ, ಇಲ್ಲಿ ಕಾವೇರಿ ಹರಿತಾಳೆ, ಅಲ್ಲೂ ತ್ರಿವೇಣಿ ಸಂಗಮ, ಇಲ್ಲೂ ತ್ರಿವೇಣಿ ಸಂಗಮ. ನಮ್ಮ ಮನಸ್ಸನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಇಟ್ಕೊಂಡು ಬೇಕಾದಷ್ಟು ಜನಗಳಿಗೆ ಖಂಡಿತವಾಗಲೂ ಇಲ್ಲಿ ಹೋದರೆ ಆ ತಾಯಿಯ ಒಂದು ಕೃಪೆ
ಖಂಡಿತವಾಗಲೂ ಇದೆ. ಮೊದಲು ಅಗಸ್ತ್ಯೇಶ್ವರನ ನಮಸ್ಕಾರ ಮಾಡಿ ಆ ಪೂರ್ಣಮಂಗಳ ಕಾಮಾಕ್ಷಿಗೆ ಮಣ್ಣು ಕೊಟ್ಟು, ಆ ಮಣ್ಣು ಪೂಜೆ ಮಾಡಿಕೊಟ್ಟ ಮೇಲೆ ತೊಗೊಂಡೋಗಿ ಕಾವೇರಿ ನದಿಯಲ್ಲಿ ಹರಿಯಕ್ಕೆ ಬಿಟ್ಬಿಟ್ಟು ಗುಂಜಾ ನರಸಿಂಹನ ನೀವು ನಮಸ್ಕಾರ ಮಾಡ್ಕೊಂಡು ಬಂದಾಗ ಖಂಡಿತವಾಗಲೂ ಈ ಕೆಲಸ ಆಗುತ್ತೆ. ಆ ನಂಬಿಕೆ ನನಗೆ ಬೇಕು. ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ಒಳ್ಳೇದಾಗೋಗ್ಬಿಟ್ಟು ನಿನ್ಗೆ ಇದು ಕೊಟ್ಬಿಡ್ತೀನಿ ಅದು ಕೊಟ್ಬಿಡ್ತೀನಿ, ಅವ್ನಿಗೇನು ನಾವು ಕೊಡೋಕ್ಕಾಗಲ್ಲ. ಭಗವಂತನಿಗೆ ನಾವು ಏನೂ ಕೊಡೋಕ್ಕಾಗಲ್ಲ. ಎಲ್ಲ ಅವನೇ ಕೊಟ್ಟಿರೋದು. ಅವನು ಕೊಟ್ಟಿರೋ ಭಿಕ್ಷೆ ನಾವೇನು ಅವನಿಗೆ ಕೊಡೋಕ್ಕಾಗತ್ತೆ? ಖಂಡಿತ ಇಲ್ಲ. ನಾವು ಒಳಗಡೆಯಿಂದ ಅವನು ಕೇಳೋದಷ್ಟೇ. ಒಂದು ನಂಬಿಕೆ, ನಿನ್ನ ಹತ್ರ ಬಂದಿದ್ದೀನಪ್ಪ, ನಾನು ಯಾವ ಪಾಪನೂ ಮಾಡಿಲ್ಲ, ನನಗೆ ನೀನು ಸಹಾಯ ಮಾಡು ಅಂತ ಹೇಳಿ ಅವನ ಹತ್ರ ನಾವು ಕೇಳ್ಕೊಬೇಕು. ಎರಡನೇದು, ಅವನಿಗೆ ಬೇಕಾಗಿರೋದು ನಾವು ಕೊಡೋ ಕಾಣಿಕೆ ಆಗಲಿ, ವಜ್ರ ಆಗಲಿ, ವೈಡೂರ್ಯ ಆಗಲಿ, ದುಡ್ಡಾಗಲಿ, ಕಿರೀಟ ಆಗಲಿ ಅಲ್ಲ. ಒಳಗಡೆಯಿಂದ ನಿಜವಾದ ಭಕ್ತಿ ಕೊಡಬೇಕು. ಕೊಟ್ಕೊಂಡು ಖಂಡಿತವಾಗಲೂ ಭೂಮಿಗೆ ಸಂಬಂಧಪಟ್ಟಿದ್ದು ಯಾವುದೇ ಇರಲಿ, ಸೈಟ್ ಇರ್ಬೋದು, ಇಲ್ಲ ಅರ್ಧಂಬರ್ಧ ಕಟ್ಟಿರ್ಬೋದು, ಇಲ್ಲ ಕಟ್ಟಿಬಿಟ್ಟಿರ್ತಾರೆ, ಕಸ್ಟಮರ್ಗಳಿಂದ ಒದ್ದಾಡ್ತಾ ಇರ್ತಾರೆ, ಅಂಥವ್ರು ಕೂಡ ಈ ಟಿ ನರಸೀಪುರದಲ್ಲಿ ಇರ್ತಕ್ಕಂಥ ಅಗಸ್ತ್ಯೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಪೂರ್ಣಮಂಗಳ ಕಾಮಾಕ್ಷಿನ ಭಕ್ತಿಯಿಂದ ಹೋಗಿ ಆ ಮಣ್ಣು ಕೊಟ್ಟು ಪೂಜೆ ಮಾಡ್ಕೊಂಡು ನಿಮ್ಮ ಕೆಲಸ ಆಗುತ್ತೆ, ಆ ನಂಬಿಕೆ ಇಟ್ಕೊಂಡು ಹೋಗಿ ಬನ್ನಿ ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಯಾಕೆಂದರೆ ಈಗ ಸಾಕಷ್ಟು ಜನ, ನಾನು ಮೊನ್ನೆ ಹಣಕಾಸಿಂದ ಹೇಳಿದಾಗ ಸಾಕಷ್ಟು ಜನ ನನಗೆ ಎನ್ಕ್ವೈರಿ ಮಾಡಿದ್ರು. ಕೆಲವರು ಆಗಲೇ ಹೊರಟೇ ನಿಂತಿದ್ದಾರೆ. ಇದು ಅಷ್ಟೇ, ನಿಮ್ಮ ಭೂಮಿಗೆ ಸಂಬಂಧಪಟ್ಟ ಯಾವುದೇ ಇದ್ದರೂ ಜೊತೆಗೆ ಕೆಲವು ದೋಷಗಳೂ ಇರುತ್ತೆ. ಯಾಕೆ ಜಾತಕನಲ್ಲೇ ಆ ದೋಷ ಇರುತ್ತೆ. ಬಂದು ನಮ್ಮಲ್ಲಿ ದೊಡ್ಡ ಜ್ಯೋತಿಷಿಗಳಾದಂಥ ವಸಂತ್ ಕುಮಾರ್ ಇದ್ದಾರೆ, ಮತ್ತು ಸುರೇಶ್ ಕುಮಾರ್ ಶರ್ಮಾ ಇದ್ದಾರೆ, ಲಕ್ಷ್ಮೀ ಮೇಡಮ್ ಇದ್ದಾರೆ. ಇವ್ರನ್ನ ಕೇಳಿಕೊಂಡು, ಏನು ದೊಡ್ಡ ಇದೇನಲ್ಲ, ಕೇಳಿಕೊಂಡು ಖಂಡಿತವಾಗ್ಲೂ ಈ ಮಣ್ಣು ತೊಗೊಂಡು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬಂದು, ನಾನು ನಿಮ್ಮನ್ನ ಇಷ್ಟೇ ಕೇಳೋದು, ನಮಗೆ ಒಳ್ಳೇದಾಯಿತು, ನಾವು ಹೋಗಿದ್ದ ಕೆಲಸ ಆಯಿತು ಅಂತೇಳಿ ಅದಕ್ಕಿಂತ ನನಗೆ ಒಳ್ಳೆ ದೊಡ್ಡ ಖುಷಿ ಇನ್ಯಾವುದೂ ಇರೋದಿಲ್ಲ. ಹೋಗಿ ಬನ್ನಿ, ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ನಮಸ್ಕಾರ.